ಹುಬ್ಬಳ್ಳಿಯಲ್ಲಿ ಜನಸಾಮಾನ್ಯರಿಗೆ ಒಂದು ನ್ಯಾಯ, ಪ್ರಭಾವಿಗಳಿಗೆ ಮತ್ತೊಂದು ನ್ಯಾಯ ಅನ್ನುವಂತೆ ಆಗಿದೆ. ಯಾಕಂದರೆ ಇಷ್ಟು ದಿನ ಜನ ಅಲ್ಲಿ ಗುಂಡಿ ಮಧ್ಯೆ ಓಡಾಡ್ತಾ ಇದ್ರು, ಕ್ಯಾರೆ ಅಂತ ಇರಲಿಲ್ಲ. ಈಗ CM ಬರ್ತಾರೆ ಅಂತ ಹೇಳಿ ರಾತ್ರೋರಾತ್ರಿ ಡಾಂಬರ್ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ರಾತ್ರೋರಾತ್ರಿ ಗುಂಡಿ ಮುಚ್ಚಿದ ಅಧಿಕಾರಿಗಳು, ಜನರ ಕಣ್ಣಿಗೆ ಸುಣ್ಣ, ರಾಜಕಾರಣಿಗಳಿಗೆ ಬೆಣ್ಣೆ. CM ಬರ್ತಾರೆ ಅಂತ ರಾತ್ರೋರಾತ್ರಿ ಡಾಂಬರು. ಹುಬ್ಬಳ್ಳಿ ಧಾರವಾಡ ನಗರ ರಸ್ತೆಗಳಲ್ಲಿ ಗುಂಡಿಗಳಿಲ್ಲ, ಬದಲಾಗಿ ಗುಂಡಿಗಳಲ್ಲೇ ರಸ್ತೆಗಳಿವೆ. ಫ್ಲೈಓವರ್ ಕಾಮಗಾರಿಯಿಂದ ವಾಣಿಜ್ಯ ನಗರಿ ಧೂಳಿನ ನಗರಿಯಾಗಿದೆ. ಈ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಜನ ಬಾಯಿ ಬಾಯಿ ಬಡಿದುಕೊಳ್ತಿದ್ದಾರೆ. ಇಷ್ಟಾದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾತ್ರ ಗಾಢ ನಿದ್ದೆಗೆ ಜಾರಿದ್ದಾರೆ. ಹೀಗೆ ಮಲಗಿದ್ದ ಅಧಿಕಾರಿಗಳನ್ನ ಎಬ್ಬಿಸಲು CM ಸಿದ್ದರಾಮಯ್ಯ ಅವರೇ ಹುಬ್ಬಳ್ಳಿಗೆ ಬರಬೇಕಾಯಿತು. ಇದೇ 24ರಂದು ಸ್ಲಂ ಬೋರ್ಡ್ ಮತ್ತು ವಸತಿ ಇಲಾಖೆಯಿಂದ ನಿರ್ಮಾಣ ಮಾಡಿರುವ ಮನೆಗಳ ಹಸ್ತಾಂತರದ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, AICC ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹುಬ್ಬಳ್ಳಿಗೆ ಬರ್ತಿದ್ದಾರೆ. ಹೀಗಾಗಿ ರಾಜಕೀಯ ಮುಖಂಡರು ಸಂಚಾರ ಮಾಡುವ ರಸ್ತೆಗಳನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏಕಾಏಕಿ ರಿಪೇರಿ ಮಾಡಿಸುತ್ತಿದ್ದಾರೆ. ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅನ್ನೋದು ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ಸೂಕ್ತ ಆಗುತ್ತೆ ಅಂತ ಕಾಣಿಸುತ್ತೆ. ಒಂದು ಕಡೆ ಬಡವರಿಗಾಗಿ ಮನೆಗಳನ್ನು ಕೊಡುವಂಥ ಕಾರ್ಯಕ್ರಮ, ಬೃಹತ್ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಇದೇ ಕಾರ್ಯಕ್ರಮ ಖಾಸಗಿ ಲೇಔಟ್ನಲ್ಲಿ ನಡೀತಾ ಇದೆ. ಈ ಖಾಸಗಿ ಲೇಔಟನ್ನು CM ಕಾರ್ಯಕ್ರಮದ ನೆಪದಲ್ಲಿ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ರಸ್ತೆ ಗುಂಡಿಗಳನ್ನು ಚೆನ್ನಮ್ಮ ವೃತ್ತದಲ್ಲಿ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಇವರಿಗೆ ದುಡ್ಡಿಲ್ಲ. ಆದರೆ CM ಮೆಚ್ಚಿಸಲು, ಇಲ್ಲಿ ಕಾಂಗ್ರೆಸ್ ನಾಯಕರನ್ನು ಮೆಚ್ಚಿಸಲು ಈಗ ರೋಡ್ಗಳನ್ನು ಮಾಡ್ತಾ ಇದ್ದಾರೆ ಖಾಸಗಿ ಲೇಔಟ್ನಲ್ಲಿ. ಈ ಸುದ್ದಿಯನ್ನು ಪಬ್ಲಿಕ್ TV ನಿಮಗೆ ತೋರಿಸ್ತಾ ಇದೆ, ಬನ್ನಿ. ಇಲ್ಲಿ ನೋಡ್ಬೋದು, ಒಂದು ಕಡೆ ಬೃಹತ್ ಜರ್ಮನ್ ಟೆಂಟನ್ನು ಹಾಕಲಾಗಿರುವಂಥದ್ದು. ಬಡವರಿಗೆ 42,000 ಸೂರನ್ನು ಕಟ್ಟಿಸಲಾಗಿದೆ. ಅದನ್ನು ಒಂದು ಫಲಾನುಭವಿಗಳಿಗೆ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದರ ಪಕ್ಕದಲ್ಲೇ ಹೊಸ ರಸ್ತೆಗಳು ಖಾಸಗಿ ಲೇಔಟ್ಗಳಿಗಾಗಿ ಸಿದ್ಧವಾಗ್ತವೆ. ಅಂದರೆ ರಾತ್ರೋರಾತ್ರಿ ಟೆಂಡರ್ ಆಗುತ್ತೆ, ರಾತ್ರೋರಾತ್ರಿ ಇಲ್ಲಿ ಅಧಿಕಾರಿಗಳು ಬಂದು ಜಾಗ ಪರಿಶೀಲನೆ ಮಾಡ್ತಾರೆ, ರಾತ್ರೋರಾತ್ರಿ ರೋಡು ಕಾಂಕರ್ ಬಂದು ರಸ್ತೆಗಳಿಗೆ ಬೀಳುತ್ತೆ. ಸೊ ಇಂತಹ ವ್ಯವಸ್ಥೆ ಹುಬ್ಬಳ್ಳಿ ಧಾರವಾಡ ಜನತೆ ನಿಜಕ್ಕೂ ಕೂಡ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬಯಸ್ತಾ ಇದೆ. ಇಲ್ಲಿ ಯಾರನ್ನೋ ಮೆಚ್ಚಿಸಲು, ಇನ್ಯಾರನ್ನೋ ಒಂದು ಗಮನ ತಮ್ಮ ಕಡೆ ಸೆಳೆಯಲು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಅಧಿಕಾರಿಗಳನ್ನು ಏನು ಸಾಧಿಸಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ತಿಳಿಯದ ಪ್ರಶ್ನೆ. ಈ ರೋಡ್ ಟೆಂಡರ್ ಹೇಗಾಯಿತು, ಇದನ್ನು ಗುತ್ತಿಗೆಡ್ದವ್ರು ಯಾರು, ಈ ಹಣ ಹೆಂಗೆ ಹೋಗುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಇದೊಂದೇ ರಸ್ತೆ ಅಲ್ಲ, ಈ ಮಂಟೂರು ರಸ್ತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಈ ಏರಿಯಾದ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಇಷ್ಟು ವರ್ಷ ಬೇಕಾಯಿತು, ಅದು CM ಬರಬೇಕಾಯಿತು ಅನ್ನೋದು ಈಗ ಜನರ ಪ್ರಶ್ನೆ ಆಗಿರುವಂಥದ್ದು. ಇನ್ನು ವಿಪರ್ಯಾಸ ಅಂದ್ರೆ ಮಂಟೂರು ರಸ್ತೆಯ ಖಾಸಗಿ ರೆಹನಾ ಲೇಔಟ್ ಖಾಲಿ ಜಾಗದಲ್ಲಿ ಸುಮಾರು 2 ಲಕ್ಷ ಜನರಿಗೆ ಜರ್ಮನ್ ಟೆಂಟ್ ವೇದಿಕೆ ಸಿದ್ಧ ಮಾಡಲಾಗಿದೆ. ಇದೇ ನೆಪದಲ್ಲಿ ಕೋಟಿ ಖರ್ಚು ಮಾಡಿ ಮಹಾನಗರ ಪಾಲಿಕೆ ಲೇಔಟ್ ರಸ್ತೆಗಳಿಗೆ ಕಾಂಕ್ರೀಟ್, ಡಾಂಬರ್ ಹಾಕಿ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡುತ್ತಿದೆ. ಯಾವುದೇ ಟೆಂಡರ್ ಪ್ರಕ್ರಿಯೆಗಳನ್ನು ಪಾಲನೆ ಮಾಡದೆ ತಮಗೆ ಬೇಕಾದವರಿಗೆ ಗುತ್ತಿಗೆ ನೀಡಿ ರಾತ್ರೋರಾತ್ರಿ ಲೇಔಟ್ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಇಷ್ಟು ದಿನ ಡಾಂಬರ್ ಕಾಣದ, ಸ್ವಚ್ಛತೆ ಕಾಣದ ಕಾರ್ಯಕ್ರಮ ನಡೆಯುತ್ತಿರುವ ಪಕ್ಕಾ ಸೆಟಲ್ಮೆಂಟ್ ಏರಿಯಾದ ಮುಖ್ಯ ರಸ್ತೆಗಳು ರಾತ್ರೋರಾತ್ರಿ ಹೊಸದಾಗಿ ನಿರ್ಮಾಣ ಆಗುತ್ತಿವೆ. ಚರಂಡಿಗಳು ಸ್ವಚ್ಛವಾಗುತ್ತಿವೆ. ಇಷ್ಟು ದಿನ ಜನಸಾಮಾನ್ಯರು ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು. ಕ್ಯಾರೆ ಎನ್ನದ ಅಧಿಕಾರಿಗಳು ಈಗ ರಾಜಕೀಯ ನಾಯಕರನ್ನ ಮೆಚ್ಚಿಸಲು ಮುಂದಾಗಿರುವುದು ವಿಪರ್ಯಾಸದ ಸಂಗತಿ ಎನ್ನುವುದು ಹುಬ್ಬಳ್ಳಿ ಜನರ ಮಾತು. ನೋಡಿದ್ರಲ್ಲ, ಇದು ಧಾರವಾಡ ಜಿಲ್ಲಾಡಳಿತ, ಹುಬ್ಬಳ್ಳಿ ತಾಲೂಕಾಡಳಿತ, ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಅವ್ಯವಸ್ಥೆ. ಇಲ್ಲಿನ ಜನ ಬಾಯಿ ಬಡ್ಕೊಂಡ್ರು, ರಸ್ತೆ ಗುಂಡಿಗಳನ್ನು ಮುಚ್ಚ್ರಿ, ಧೂಳು ಕಂಟ್ರೋಲ್ ಮಾಡಿರಿ ಅಂತ. ಇದನ್ನು ಯಾವುದು ಇಷ್ಟು ವರ್ಷ ತಲೆ ಕೆಡಿಸಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗ CM ಬರ್ತಾರಂತ ಒಂದೇ ಒಂದು ಕಾರಣಕ್ಕೆ ರಾತ್ರೋರಾತ್ರಿ ರೋಡ್ ಹಾಕ್ತಾರೆ, ಡ್ರೈನೇಜ್ ರೆಡಿ ಮಾಡ್ತಾರೆ. ಸೊ ಇಂಥ ವ್ಯವಸ್ಥೆ ಯಾವಾಗಲೂ ಇರಲಿ ಅಂತ ಜನ ಬಯಸ್ತಾ ಇದ್ದಾರೆ. ಆದರೆ ರಾಜಕೀಯವನ್ನೇ ಮಾಡ್ತಾ ಇರುವಂಥದ್ದು ರಾಜಕಾರಣಿಗಳು, ಅವ್ರ ಜೊತೆ ಕೈ ಜೋಡಿಸಿರುವಂಥದ್ದು ಅಧಿಕಾರಿಗಳು. ಇದು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಜನರ ಒಂದು ದುರಾದೃಷ್ಟದ ಸ್ಟೋರಿ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ನಾಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಹುಬ್ಬಳ್ಳಿ.